ವಿಜೇಂದ್ರ ಟಿಕೆಟ್ ಅವ್ರ ಮನೆಯಲ್ಲಿ ಫಿಕ್ಸ್ ಆಗಲ್ಲ ಎಂಬ ಸಿಟಿ ರವಿ ಹೇಳಿಕೆ ಹಿನ್ನೆಲೆಯಲ್ಲಿ ಸಿಟಿ ರವಿ ಹೇಳಿಕೆ ಬಗ್ಗೆ ಮಾಜಿ ಸಿಎಂ ಬಿಎಸ್ ವೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ಸಿಟಿ ರವಿ ಹೇಳಿ ಸರಿಯಾಗಿ ಇದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಯಾರ ಟಿಕೆಟ್ ಕೂಡ ಅವ್ರ ಮನೆಯಲ್ಲಿ ಡಿಸೈಡ್ ಆಗಲ್ಲ. ಚುನಾವಣಾ ಸಮಿತಿ ಟಿಕೆಟ್ ಬಗ್ಗೆ ಡಿಸಿಷನ್ ತಗೊಳ್ಳೋದು, ನಾವು ಸಲಹೆ ಕೊಡಬಹುದು ಅಷ್ಟೇ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಅವ್ರು ಹೇಳೋದು ಸರಿ ಇದೆ. ವಿಜೇಂದ್ರನಿಂದಾಗಲಿ ರಾಜ್ಯದ ಯಾವುದೇ ಬಿಜೆಪಿ ಶಾಸಕನ ತೀರ್ಮಾನ ಯಾರಾಗಬೇಕು ಅನ್ನುವಂಥದ್ದು ಚುನಾವಣಾ ಸಮಿತಿ ಮಾಡುತ್ತೆ ಹೊರತು ಯಾವುದೇ ನಾವ್ಯಾರು ಮಾಡೋಕ್ಕಾಗೋದಿಲ್ಲ. ನಾವು ಸಲಹೆ ಕೊಡ್ಬೋದು ಅಷ್ಟೇ, ಅಂತಿಮ ತೀರ್ಮಾನ ಚುನಾವಣಾ ಸಮಿತಿನೇ ಮಾಡೋದು. ಇನ್ನು ರಾಮನಗರದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ನಡೆಯುತ್ತಾ ಅನ್ನೋ ಕುತೂಹಲ. ಕಾರಣ, ರಾಮನಗರದಿಂದ ಡಿಕೆ ಸುರೇಶ್ ಅಖಾಡಕ್ಕೆ ಇಳಿತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ನಿಖಿಲ್ ಎದುರಾಳಿಯಾಗಿ ಸ್ಪರ್ಧೆ ಮಾಡ್ತಾರಾ ಡಿಕೆ ಸುರೇಶ್? ಹಾಗಾದ್ರೆ ರಾಮನಗರದಲ್ಲಿ ಈ ಬಾರಿ ಜಿದ್ದಾಜಿದ್ದಿನ ಹೋರಾಟ ಫಿಕ್ಸ್ ಆಗುತ್ತಾ ನೋಡಬೇಕು. ಡಿಕೆ ಸುರೇಶ್ ಅಖಾಡಕ್ಕೆ ಇಳಿದ್ರೆ ಫಿಕ್ಸ್. ಡಿಕೆ ಸುರೇಶ್ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ರಾಮನಗರದಿಂದ ಡಿಕೆ ಸುರೇಶ್ ಸ್ಪರ್ಧೆಗೆ ಒತ್ತಾಯ ಇದೆ, ಒತ್ತಡ ಇದೆ. ಡಿಕೆ ಸುರೇಶ್ ಜೊತೆ ಮಾತಾಡಬೇಕು, ಆಮೇಲೆ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮನಗರದಿಂದ ಡಿಕೆ ಸುರೇಶ್ ಸ್ಪರ್ಧೆ ವದಂತಿಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡೋಕೆ ಅವಕಾಶ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಅಂತ ಇದೆ ಅಂತ ಎಚ್ಚರಿಕೆ ಹೇಳಿದ್ದಾರೆ. ಅವರು ಇಲ್ಲಿ ಯಾಕೆ ಬರ್ತಾರೆ, ಯಾಕೆ ನಿಲ್ತಾರೆ ಅಂತೆಲ್ಲ ಕೇಳೋದು ಬಾಲಿಶ ಆಗ್ಬಿಡುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ತಳ್ಳಕ್ಕಾಗಲ್ಲ, ಇದೆ ಪ್ರಪೋಸಲ್ ಇಸ್ ದೇರ್, ಬಟ್ ಇನ್ನು ನಾವು ಕೂತ್ಕೊಂಡು ನಾನು ಮಾತಾಡಿಲ್ಲ. ನಾನೆಲ್ಲರೂ ಮಾತಾಡಬೇಕು, ನಿಲ್ಲಿಸ್ಬೇಕು ಅಂತ ನನಗೊಂದು ಸಣ್ಣ ಸಂದೇಶ ಇದೆ. ಆಸೆ ಅಲ್ಲ, ಸಣ್ಣ ಸಂದೇಶ ಇದೆ. ಇನ್ನು ನಾನು ಯಾರ ಹತ್ರನೂ ಮಾತಾಡಿಲ್ಲ, ಸುರೇಶ್ ಹತ್ರನೂ ಮಾತಾಡಿಲ್ಲ, ನಮ್ಮ ಕಾರ್ಯಕರ್ತರು ಮಾತಾಡಿಲ್ಲ. ಅಲ್ಲಿ ಲೋಕಲ್ ಕಾರ್ಯಕರ್ತರು ಮುಖಂಡರುಗಳು ಕೂಡ ನನಗೆ ಬಹಳ ದಿನದಿಂದ ಒತ್ತಾಯ ಮಾಡ್ತಾ ಇದ್ರು. ನನಗೆ ಸುಮ್ಮನೆ ಬೈ ಎಲೆಕ್ಷನ್ ಮಾಡೋದು ಅವೆಲ್ಲ ನನಗೂ ಇಷ್ಟ ಇಲ್ಲ. ಬಟ್ ಆದ್ರೂ ಪಾರ್ಟಿ ಹೇಳ್ತಾ ಇದೆ, ನಾನಿನ್ನ ಅದನ್ನ ಚರ್ಚೆ ಮಾಡಕ್ ಹೋಗಿಲ್ಲ. ನೋಡಿ, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ನಿಲ್ತಕ್ಕಂಥ ಹಕ್ಕು ಸಂವಿಧಾನದ ವ್ಯವಸ್ಥೆಯಲ್ಲಿ ಇದೆ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯದ ಫಲಿತಾಂಶಗಳೇನಿದೆ. ಯಾರು ಎಲ್ಲಿ ಬೇಕಾದರೂ ನಿಲ್ಬೋದು. ಅವ್ರು ಇಲ್ಲಿ ಯಾಕೆ ಬರ್ತಾರೆ, ಇಲ್ಲಿ ಯಾಕೆ ನಿಲ್ತಾರೆ, ಇದೆಲ್ಲ ಹೇಳ್ತಕ್ಕಂಥದ್ದು ಬಾಲಿಶ ಹೇಳಿಕೆ ಆಗುತ್ತೆ. ಅದರಿಂದ ಅವರು ನಾನು ಕಾಂಗ್ರೆಸ್ ಸೇರೋದು ಕನ್ಫರ್ಮ್, ಕಾಂಗ್ರೆಸ್ ಇಂದಲೇ ಸ್ಪರ್ಧೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅಲಿಯಾಸ್ ವಾಸು. ಜೆಡಿಎಸ್ ಉಚ್ಚಾಟಿತ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಸ್ಪಷ್ಟನೆ ಇದು. ಈಗಾಗಲೇ ತುಮಕೂರು ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀನಿ, ನಾನು ಕಾಂಗ್ರೆಸ್ ಇಂದಲೇ ಸ್ಪರ್ಧೆ ಮಾಡೋದು ಅಂತ ಹೇಳಿ ತುಮಕೂರಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ನಾವು ಅವರ ಆಹ್ವಾನಕ್ಕೆ ಋಣಿಯಾಗಿರ್ತೀನಿ. ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಆಭಾರಿಯಾಗಿರ್ತೀನಿ. ನಾವು ಅಲ್ಲೇ ಹಿಂದಿರಿಗೆ ನೋಡಿದಷ್ಟು ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ವಿ. ಈ ಹಂತದಲ್ಲಿ ಆ ರೀತಿ ಏನು ಡಿಸಿಷನ್ ತಗೊಳಕ್ಕಾಗಲ್ಲ. ಈಗೆಲ್ಲ ಮುಗಿದಂಥ ಕಥೆಗಳು. ನಾನೇನು ಹೋಗ್ತೀನಿ ಅಂತ ಹೊರಟಿರಲಿಲ್ಲ. ಅವರಾಗ ಅವ್ರಿಗೆ ಏನು ವೈಯಕ್ತಿಕವಾಗಿ ಏನು ತಿಳ್ಕೊಂಡ್ರೋ, ನಾನು ಇದ್ದಂಗೆ ಅವ್ರು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರಿಂದ ಇದೆಲ್ಲ ಗೊಂದಲ ಸೃಷ್ಟಿಯಾಯಿತು. ಅವರೇ ಮಾಡಿರ್ತಕ್ಕಂಥದ್ದು, ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು. ಅವ್ರು ಮಾಡಿ ನಮ್ಮನ್ನು ಅತಂತ್ರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ರೂಪಿಸ್ತಕ್ಕಂಥದ್ದಕ್ಕೆ ಅವರು ಪ್ಲ್ಯಾನ್ ಮಾಡ್ಯವರಷ್ಟೇ. ಈ ಹಂತದಲ್ಲಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸಿಷನ್ ತಗೊಳಕ್ಕಾಗಲ್ಲ. ನಾನು ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರೆಲ್ಲ ಡಿಸೈಡ್ ಮಾಡಿದ್ದಾರೆ, ನಾನು ಡಿಸೈಡ್ ಮಾಡಿದ್ದೀನಿ, ಕಾಂಗ್ರೆಸ್ಗೆ ಹೋಗ್ತೀನಿ ಸರ್.